ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಹಿಂದೆ ನಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಿ. ಆಲ್ರೆಡಿ ಈಗ ಒಂದು 5 ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀವಿ. ಇದು 2018ರಲ್ಲಿ ನಡೆದಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅದರಲ್ಲಿ RSI ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೊತ ಹೋಗೋಣ. ನೋಡಿ, ಪ್ರಶ್ನೆ ಸಂಖ್ಯೆ 1, ಈ ಸರಣಿಯಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡಿ, 9, 8, 10, 16, 11, ಆಮೇಲೆ ಡ್ಯಾಶ್ 12, 64. ಈ ಮಧ್ಯೆ ಡ್ಯಾಶ್ ಇದೆಯಲ್ಲ, ಅಲ್ಲಿ ಏನು ಬರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಏನು ಅಂದರೆ ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 32. ನೋಡಿ, 32 ಬರುತ್ತೆ. ಆಪ್ಷನ್ ಡಿ 32 ಬರುತ್ತದೆ. ಪ್ರಶ್ನೆ ಸಂಖ್ಯೆ 2, 3 ವರ್ಷಗಳ ಮಧ್ಯಂತರದಲ್ಲಿ ಜನಿಸಿದ 5 ಮಕ್ಕಳ ವಯಸ್ಸಿನ ಒಟ್ಟು ಮೊತ್ತ 50 ವರ್ಷ. ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 4 ವರ್ಷಗಳು. ನೋಡಿ, ಆಪ್ಷನ್ ಎ 4 ವರ್ಷಗಳು. ಪ್ರಶ್ನೆ ಸಂಖ್ಯೆ 3, ಎ ಮತ್ತು ಬಿ ಒಂದು ಕೆಲಸವನ್ನು 6 ದಿನಗಳಲ್ಲಿ ಮಾಡಬಹುದು. ಕೇವಲ ಎ ಮಾತ್ರ ಅದೇ ಕೆಲಸವನ್ನು 14 ದಿನಗಳಲ್ಲಿ ಮಾಡಬಹುದಾದರೆ ಕೇವಲ ಬಿ ಮಾತ್ರ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಹುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 10 ದಿನಗಳು 12 ಗಂಟೆ. ನೋಡಿ, 10 ದಿನಗಳು 12 ಗಂಟೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 4, 10 ಕಾರ್ಮಿಕರ ಸರಾಸರಿ ಮಾಸಿಕ ವೇತನ ರು 3600. ಮ್ಯಾನೇಜರ್ ಮಾಸಿಕ ವೇತನ ಕೂಡಿದರೆ ಸರಾಸರಿ ಮಾಸಿಕ ವೇತನವು ರು 200ರಷ್ಟು ಹೆಚ್ಚಾಗುತ್ತದೆ. ಮ್ಯಾನೇಜರ್ನ ಸರಾಸರಿ ವೇತನ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 5800. ನೋಡಿ, ಆಪ್ಷನ್ ಸಿ 5800. ಪ್ರಶ್ನೆ ಸಂಖ್ಯೆ 5, ರಾಷ್ಟ್ರಪತಿಯವರು ಈ ಕೆಳಗಿನ ಯಾವ ರೀತಿಯ ಮಂತ್ರಿಮಂಡಳಿಯ ಸದಸ್ಯರನ್ನು ವಜಾ ಮಾಡಬಹುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇರೆಗೆ. ನೋಡಿ, ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇರೆಗೆ ವಜಾ ಮಾಡಬಹುದು. ಪ್ರಶ್ನೆ ಸಂಖ್ಯೆ 6, ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಸಂಖ್ಯೆ 64 ಮೀರಿದರೆ ಚುನಾವಣೆಯಲ್ಲಿ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ನಿಮಗಾಗಿ, ಅಂದರೆ ಕಮೆಂಟ್ ಮಾಡಿ ನೀವು ಇದನ್ನು ತಿಳಿಸಿ. ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಮಾಡಿ ಕ್ವಶನ್ ನಂಬರ್ ಹಾಕಿ ತಿಳಿಸಿ. ಪ್ರಶ್ನೆ ಸಂಖ್ಯೆ 7, ಸಂಪತ್ತು ಯಾವ ವಿಷಯಗಳ ಮೇಲೆ ಶಾಸಕಾಂಗ ಅಧಿಕಾರವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಸಿ ಯೂನಿಯನ್ ಮತ್ತು ಕಾನ್ಕರೆಂಟ್ ಲಿಸ್ಟ್ 2. ನೋಡಿ, ಆಪ್ಷನ್ ಸಿ ಯೂನಿಯನ್ ಮತ್ತು ಕಾನ್ಕರೆಂಟ್ ಲಿಸ್ಟ್ 2 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 8, ಚುನಾವಣೆ ಆಯೋಗದ ಮಾದರಿ ನೀತಿ ಸಂಹಿತೆ ಪ್ರಕಾರ ರಾಜಕೀಯ ಪಕ್ಷಗಳು ಚುನಾವಣೆ ಮುಗಿಯುವ ಸಮಯಕ್ಕಿಂತ ಎಷ್ಟು ಗಂಟೆಗಳ ಅವಧಿಯಲ್ಲಿ ಸಾರ್ವಜನಿಕ ಸಭೆಗಳನ್ನು ನಡೆಸುವುದರಿಂದ ನಿರ್ಬಂಧಿಸಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ 48 ಗಂಟೆ. ನೋಡಿ, ಆಪ್ಷನ್ ಡಿ 48 ಗಂಟೆ. ಪ್ರಶ್ನೆ ಸಂಖ್ಯೆ 9, ಒಬ್ಬ ವ್ಯಕ್ತಿಯು ಪೂರ್ವ ದಿಕ್ಕಿನಲ್ಲಿ 4 ಕಿಲೋಮೀಟರ್ ಮುಂದೆ ಹೋಗುತ್ತಾನೆ, ನಂತರ ಉತ್ತರ ದಿಕ್ಕಿನಲ್ಲಿ 3 ಕಿಲೋಮೀಟರ್ ಹೋಗುತ್ತಾನೆ, ಅನಂತರ ಪೂರ್ವ ದಿಕ್ಕಿನಲ್ಲಿ 2 ಕಿಲೋಮೀಟರ್ ಹೋಗುತ್ತಾನೆ, ತದನಂತರ ದಕ್ಷಿಣ ದಿಕ್ಕಿನಲ್ಲಿ 3 ಕಿಲೋಮೀಟರ್ ಹೋಗುತ್ತಾನೆ. ಆಗ ಆತನು ಆರಂಭ ಹಂತದಿಂದ ಎಷ್ಟು ದೂರದಲ್ಲಿರುತ್ತಾನೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 6 ಕಿಲೋಮೀಟರ್. ನೋಡಿ, ಆಪ್ಷನ್ ಬಿ 6 ಕಿಲೋಮೀಟರ್. ಪ್ರಶ್ನೆ ಸಂಖ್ಯೆ 10, ಈ ಕೆಳಗಿನ ಯಾವ ರೇಖಾಚಿತ್ರವು ಮಹಿಳೆಯರು, ತಾಯಂದಿರು ಮತ್ತು ಇಂಜಿನಿಯರ್ಗಳ ಮಧ್ಯೆ ಇರುವ ಅತ್ಯುತ್ತಮ ಸಂಬಂಧವನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಎ. ಇದು ಇದೆಯಲ್ಲ, ಇಲ್ಲಿ ರೈಟ್ ಮಾಡ್ತೀನಿ. ಆಪ್ಷನ್ ಎ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 11, ಕರ್ನಾಟಕದ ಯಾವ ಪ್ರಸ್ತುತ ಸ್ಥಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಹಂಪಿ. ನೋಡಿ, ಆಪ್ಷನ್ ಎ ಹಂಪಿ. ಪ್ರಶ್ನೆ ಸಂಖ್ಯೆ 12, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಏಷ್ಯನ್ ಆನೆ. ನೋಡಿ, ಆಪ್ಷನ್ ಎ ಏಷ್ಯನ್ ಆನೆ. ಪ್ರಶ್ನೆ ಸಂಖ್ಯೆ 13, ರಾಜ್ಯಸಭೆಯ ಸದಸ್ಯರನ್ನು ಯಾರು ಚುನಾಯಿಸುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಶಾಸಕಾಂಗ ಸಭೆ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಚುನಾಯಿತ ಸದಸ್ಯರು. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 14, ಫೋಟೋ ಕಡೆಗೆ ಸೂಚಿಸುತ್ತಾ ಲತಾ ಹೀಗೆ ಹೇಳುತ್ತಾಳೆ, ಅವನು ನನ್ನ ಅಜ್ಜನ ಏಕೈಕ ಪುತ್ರನ ಮಗ. ಹಾಗೆ ಹೇಳಿದ್ದಲ್ಲಿ ಫೋಟೋದಲ್ಲಿರುವ ವ್ಯಕ್ತಿ ಲತಾಗೆ ಹೇಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಅಣ್ಣ ಅಥವಾ ತಮ್ಮ. ನೋಡಿ, ಆಪ್ಷನ್ ಎ ಅಣ್ಣ ಅಥವಾ ತಮ್ಮ. ಪ್ರಶ್ನೆ ಸಂಖ್ಯೆ 15, ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನಾಗಿ ನೇಮಕಗೊಳ್ಳುವ ಅರ್ಹತೆ ಪಡೆಯಲು ಒಬ್ಬ ವ್ಯಕ್ತಿಯು ಹೈಕೋರ್ಟ್ನಲ್ಲಿ ಎಷ್ಟು ಕಾಲ ಸೇವೆ ಸಲ್ಲಿಸಬೇಕು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 10 ವರ್ಷ. ನೋಡಿ, ಆಪ್ಷನ್ ಎ 10 ವರ್ಷ. ಪ್ರಶ್ನೆ ಸಂಖ್ಯೆ 16, ರಾಷ್ಟ್ರಪತಿಗಳು ಯಾವಾಗ ಸಂಸತ್ತಿನ 2 ಮನೆಗಳನ್ನು ಕೂಡಿಸಿ ಉದ್ದೇಶಿಸುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿ, ಚುನಾವಣೆಯ ನಂತರದ ಮೊದಲನೇ ಅಧಿವೇಶನ ಹಾಗೂ ವರ್ಷದ ಮೊದಲನೇ ಅಧಿವೇಶನ. ನೋಡಿ, ಆಪ್ಷನ್ ಸಿ ಸರಿಯಾದ ಉತ್ತರ. ಚುನಾವಣೆ ನಂತರದ ಮೊದಲನೇ ಅಧಿವೇಶನ ಹಾಗೂ ವರ್ಷದ ಮೊದಲನೇ ಅಧಿವೇಶನ ಸರಿಯಾದ ಉತ್ತರ.
ಪ್ರಶ್ನೆ ಸಂಖ್ಯೆ 17 ಎ ಮತ್ತು ಬಿ ಎಸ್ ಟಿ ಪಿ ಮತ್ತು ಕ್ಯೂ ಸಾಲಾಗಿ ಸತತವಾಗಿ ಕುಳಿತಿದ್ದಾರೆ. ಪಿ ಮತ್ತು ಕ್ಯೂ ಮಧ್ಯದಲ್ಲಿ ಎ ಮತ್ತು ಟಿ ತುದಿಯಲ್ಲಿ ಕುಳಿತಿದ್ದಾರೆ. ಬಿ ಎ ಯ ಬಲಬದಿಯಲ್ಲಿ ಕುಳಿತಿದ್ದರೆ ಟಿಯ ಎಡಬದಿಯಲ್ಲಿ ಯಾರು ಕುಳಿತಿದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಎಸ್ ನೋಡಿ, ಆಪ್ಷನ್ ಸಿ ಎಸ್. ಪ್ರಶ್ನೆ ಸಂಖ್ಯೆ 18 ಕಂಪ್ಯೂಟರ್ ಫೈಲ್ನಲ್ಲಿ MPG ವಿಸ್ತರಣೆ ಯಾವ ಫೈಲನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಎನಿಮೇಷನ್ ಅಥವಾ ಮೂವಿ ಫೈಲ್ ನೋಡಿ, ಎನಿಮೇಷನ್ ಅಥವಾ ಮೂವಿ ಫೈಲ್ ತೋರಿಸುತ್ತದೆ. ಪ್ರಶ್ನೆ ಸಂಖ್ಯೆ 19 ಒಂದು ಗುಂಪಿನಲ್ಲಿ 25 ವ್ಯಕ್ತಿಗಳು ಟೀ ಅಥವಾ ಕಾಫಿ ಇಷ್ಟಪಡುತ್ತಾರೆ. ಈ 25 ವ್ಯಕ್ತಿಗಳಲ್ಲಿ 15 ವ್ಯಕ್ತಿಗಳು ಟೀ ಇಷ್ಟಪಡುತ್ತಾರೆ ಮತ್ತು 6 ವ್ಯಕ್ತಿಗಳು ಟೀ ಮತ್ತು ಕಾಫಿ ಎರಡನ್ನೂ ಇಷ್ಟಪಡುತ್ತಾರೆ. ಎಷ್ಟು ವ್ಯಕ್ತಿಗಳು ಕೇವಲ ಕಾಫಿ ಇಷ್ಟಪಡುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ 10 ನೋಡಿ, ಆಪ್ಷನ್ ಎ 10. ಪ್ರಶ್ನೆ ಸಂಖ್ಯೆ 20 ಸ್ಪಾಂಕನ್ನು PSNAK ಎಂದು ಸಂಕೇತಿಸಿದಲ್ಲಿ ಥ್ರೋ ಎಂಬುದನ್ನು ಹೇಗೆ ಸಂಕೇತಿಸಲಾಗುವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ, ಆಪ್ಷನ್ ಡಿ ಸರಿಯಾದ ಉತ್ತರ. HTORW ಸರಿಯಾದ ಉತ್ತರ, ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 21 ಡೈಸ್ನ 2 ಸ್ಥಾನಗಳನ್ನು ಕೆಳಗೆ ತೋರಿಸಲಾಗಿದೆ. 5 ಸಂಖ್ಯೆ ಇರುವ ಡೈಸ್ನ ಮುಖದ ವಿರುದ್ಧವಾಗಿರುವ ಮುಖದಲ್ಲಿ ಯಾವ ಸಂಖ್ಯೆ ಇರುತ್ತದೆ ಅಂತ ಕೇಳಿದ್ದಾರೆ ನೋಡಿ. 5ರ ಆಪೋಸಿಟ್ ಯಾವುದು ಇರುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 6 ನೋಡಿ, ಆಪ್ಷನ್ ಸಿ 6. ಪ್ರಶ್ನೆ ಸಂಖ್ಯೆ 22 ಗಡಿಯಾರವು ಮಧ್ಯಾಹ್ನ ಪ್ರಾರಂಭವಾಗಿದೆ. 5 ಗಂಟೆ 10 ನಿಮಿಷಗಳು ಕಳೆದ ತದನಂತರ ಗಂಟೆಗಳ ಮುಳು ಎಷ್ಟು ಡಿಗ್ರಿ ತಿರುಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 155 ಡಿಗ್ರಿ ನೋಡಿ, ಆಪ್ಷನ್ ಸಿ 155 ಡಿಗ್ರಿ. ಪ್ರಶ್ನೆ ಸಂಖ್ಯೆ 23 ವಿಶ್ವ ಪರಂಪರೆ ಬೆಸಿಲಿಕಾ ಆಫ್ ಬಾಮ್ ಜೀಸಸ್ ಭಾರತದಲ್ಲಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಗೋವಾ ನೋಡಿ, ಆಪ್ಷನ್ ಡಿ ಗೋವಾ. ಪ್ರಶ್ನೆ ಸಂಖ್ಯೆ 24 ಸೋಬ್ರಿಕಾಯದ ಕ್ರೆಡಲ್ ಆಫ್ ಇಂಪೆಂಟ್ರಾ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳಗಾವಿ ನೋಡಿ, ಆಪ್ಷನ್ ಸಿ ಬೆಳಗಾವಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 25 ಬೇಲೆಕೆರೆ ಬಂದರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ ನೋಡಿ. ಬೇಲೆಕೆರೆ ಬಂದರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕನ್ನಡ ನೋಡಿ, ಆಪ್ಷನ್ ಸಿ ಉತ್ತರ ಕನ್ನಡ. ಪ್ರಶ್ನೆ ಸಂಖ್ಯೆ 26 ಬೆಂಗಳೂರಿನ ನಂತರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳಗಾವಿ ನೋಡಿ, ಆಪ್ಷನ್ ಸಿ ಬೆಳಗಾವಿ. ಪ್ರಶ್ನೆ ಸಂಖ್ಯೆ 27 1932ರಲ್ಲಿ ಪೂನಾ ಒಪ್ಪಂದವನ್ನು ಯಾರ ನಡುವೆ ಸಹಿ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ, ಸರಿಯಾದ ಉತ್ತರ ಆಪ್ಷನ್ ಬಿ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ನೋಡಿ, ಆಪ್ಷನ್ ಬಿ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್. ಪ್ರಶ್ನೆ ಸಂಖ್ಯೆ 28 ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳಗಾವಿ ನೋಡಿ, ಆಪ್ಷನ್ ಸಿ ಬೆಳಗಾವಿ. ಪ್ರಶ್ನೆ ಸಂಖ್ಯೆ 29 ಕೆಲವೊಮ್ಮೆ ಕಂಪ್ಯೂಟರ್ ಹಾಗೂ ಅದಕ್ಕೆ ಸಂಬಂಧಿಸಿದ ಸಾಧನಗಳನ್ನು UPSಗೆ ಕನೆಕ್ಟ್ ಮಾಡಲಾಗುತ್ತದೆ. UPS ವಿಸ್ತರಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ಇಂಟರ್ಪ್ರಿಬಲ್ ನೋಡಿ, ಅನ್ಇಂಟರ್ಪ್ರಿಬಲ್ ಪವರ್ ಸಪ್ಲೈ ನೋಡಿ, ಅನ್ಇಂಟರ್ಪ್ರಿಬಲ್ ಪವರ್ ಸಪ್ಲೈ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 30 ಬಿದರಿ ಕಲಾಕೃತಿಗಳು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ತಮ್ಮ ಮೂಲವನ್ನು ಹೊಂದಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೀದರ್ ನೋಡಿ, ಆಪ್ಷನ್ ಬಿ ಬೀದರ್. ಪ್ರಶ್ನೆ ಸಂಖ್ಯೆ 31 ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಕೆಲಸ ಮಾಡುವಾಗ ಅಂಡು ಮಾಡಲು ಯಾವ ಕಮಾಂಡ್ ಬಳಸಬೇಕು ಅಂತ ಕೇಳಿದ್ದಾರೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಬಿ Ctrl+Z ನೋಡಿ, Ctrl+Z ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 32 ಗೋಕಾಕ್ ಜಲಪಾತ ಯಾವ ನದಿಯಲ್ಲಿ ರಚನೆಯಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಘಟಪ್ರಭಾ ನೋಡಿ, ಆಪ್ಷನ್ ಬಿ ಘಟಪ್ರಭಾ. ಪ್ರಶ್ನೆ ಸಂಖ್ಯೆ 33 ಶಿವರಾಮ್ ಕಾರಂತರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರಕಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೈಮನಗಳ ಸುಳಿಯಲ್ಲಿ ನೋಡಿ, ಆಪ್ಷನ್ ಡಿ ಮೈಮನಗಳ ಸುಳಿಯಲ್ಲಿ. ಪ್ರಶ್ನೆ ಸಂಖ್ಯೆ 34 ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುಗೆ ನೀಡಿರುವ ಈ ಕೆಳಗಿನ ಯಾವ ವ್ಯಕ್ತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಜವರೇಗೌಡ ನೋಡಿ, ದೇವೇಗೌಡ ಜವರೇಗೌಡ ಅಂತ ಅವರ ಹೆಸರು. ಪ್ರಶ್ನೆ ಸಂಖ್ಯೆ 35 ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕರ್ನಾಟಕದ ಪ್ರಥಮ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಗೀತಾ ನಾಗಭೂಷಣ್ ನೋಡಿ, ಆಪ್ಷನ್ ಎ ಗೀತಾ ನಾಗಭೂಷಣ್. ಪ್ರಶ್ನೆ ಸಂಖ್ಯೆ 36 ಈ ಕೆಳಗಿನ ಯಾವ ವ್ಯಕ್ತಿಯನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ.
ಸರಿಯಾದ ಉತ್ತರ ಆಪ್ಷನ್ ಸಿ ದಾದಾಬಾಯಿ ನವರೋಜಿ ನೋಡಿ. ಆಪ್ಷನ್ ಸಿ ದಾದಾಬಾಯಿ ನವರೋಜಿ. ಪ್ರಶ್ನೆ ಸಂಖ್ಯೆ 37. ಕಾನೂನಿನಿಂದ ನವಿರಾದ ಸ್ಥಿತಿಯನ್ನು ಕರೆನ್ಸಿಯಿಂದ ತೆಗೆದುಹಾಕುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಡಿಮಾನಿಟೈಸೇಷನ್ ನೋಡಿ. ಡಿಮಾನಿಟೈಸೇಷನ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 38. ಎಕ್ಸೈಸ್ ಸುಂಕವು ಯಾವುದಕ್ಕೆ ವಿಧಿಸಲಾದ ತೆರಿಗೆಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸರಕುಗಳ ಉತ್ಪಾದನೆ ನೋಡಿ. ಆಪ್ಷನ್ ಸಿ ಸರಕುಗಳ ಉತ್ಪಾದನೆ. ಪ್ರಶ್ನೆ ಸಂಖ್ಯೆ 39. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಬರೆದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪಂಪ ನೋಡಿ. ಆಪ್ಷನ್ ಬಿ ಪಂಪ. ಪ್ರಶ್ನೆ ಸಂಖ್ಯೆ 40. ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಲ್ಲಿ ಭಾರತದ ಆರ್ಥಿಕ ಕುಸಿತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ದಾದಾಬಾಯಿ ನವರೋಜಿ ನೋಡಿ. ಆಪ್ಷನ್ ಬಿ ದಾದಾಬಾಯಿ ನವರೋಜಿ. ಪ್ರಶ್ನೆ ಸಂಖ್ಯೆ 41. ಮೊಟ್ಟ ಮೊದಲ ಕನ್ನಡ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನೋಡಿ. ಆಪ್ಷನ್ ಸಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಪ್ರಶ್ನೆ ಸಂಖ್ಯೆ 42. ದೊಡ್ಡಬಳ್ಳಾಪುರ ಯಾವ ಕೈಗಾರಿಕೆಗಳಿಗೆ ಹೆಸರಾಂತವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ರೇಷ್ಮೆ ನೋಡಿ. ಆಪ್ಷನ್ ಡಿ ರೇಷ್ಮೆ. ಪ್ರಶ್ನೆ ಸಂಖ್ಯೆ 43. ಭಾರತದಲ್ಲಿ ನಡೆದ ಕಪ್ಪು ಕ್ರಾಂತಿ ಬ್ಲ್ಯಾಕ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪೆಟ್ರೋಲಿಯಂ ಕಚ್ಚಾ ತೈಲದ ಉತ್ಪಾದನೆಯಲ್ಲಿ ಸ್ವಯಂ ಅವಲಂಬನೆ ನೋಡಿ. ಆಪ್ಷನ್ ಸಿ ಪೆಟ್ರೋಲಿಯಂ ಕಚ್ಚಾ ತೈಲದ ಉತ್ಪಾದನೆಯಲ್ಲಿ ಸ್ವಯಂ ಅವಲಂಬನೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 44. ಡೆಫಿಸಿಟ್ ಫೈನಾನ್ಸಿಂಗ್ ಎಂದರೆ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾರ್ವಜನಿಕ ಆದಾಯಕ್ಕಿಂತ ಹೆಚ್ಚಿನ ಸಾರ್ವಜನಿಕ ಖರ್ಚು ನೋಡಿ. ಆಪ್ಷನ್ ಸಿ ಸಾರ್ವಜನಿಕ ಆದಾಯಕ್ಕಿಂತ ಹೆಚ್ಚಿನ ಸಾರ್ವಜನಿಕ ಖರ್ಚು. ಪ್ರಶ್ನೆ ಸಂಖ್ಯೆ 45. ವಿಜಯನಗರದ ಅರಸ ಕೃಷ್ಣದೇವರಾಯ ಕೃತಿ ಅಮುಕ್ತ ಮೌಲ್ಯದ ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ತೆಲುಗು ನೋಡಿ. ಆಪ್ಷನ್ ಎ ತೆಲುಗು. ಪ್ರಶ್ನೆ ಸಂಖ್ಯೆ 46. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಸರ್ ಉಮೇಶ್ ಚಂದ್ರ ಬ್ಯಾನರ್ಜಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 47. ಸಾಮಾನ್ಯ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಈ ಕೆಳಗಿನ ಯಾವ ಕೀ ಕಾಣ ಸಿಗುವುದಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಟರ್ನ್ ಕೀ ನೋಡಿ. ಆಪ್ಷನ್ ಎ ಟರ್ನ್ ಕೀ ಸಿಗುವುದಿಲ್ಲ. ಇದು ಎಲ್ಲಿ ಸಿಗಂಗಿಲ್ಲ ನಿಮಗೆ. ಪ್ರಶ್ನೆ ಸಂಖ್ಯೆ 48. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ನೋಡಿ. ಆಪ್ಷನ್ ಸಿ ಬೆಂಗಳೂರು. ಪ್ರಶ್ನೆ ಸಂಖ್ಯೆ 49. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹೈದರಾಬಾದ್ ನೋಡಿ. ಆಪ್ಷನ್ ಬಿ ಹೈದರಾಬಾದ್. ಪ್ರಶ್ನೆ ಸಂಖ್ಯೆ 50. ಈ ಕೆಳಗಿನ ಯಾವುದು ಪ್ರಶ್ನೆ ಸಂಖ್ಯೆ 50. ಈ ಕೆಳಗಿನ ಯಾವುದನ್ನು ಗ್ರೀನ್ ಗೋಲ್ಡ್ ಅಥವಾ ಹಸಿರು ಚಿನ್ನ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಬಿದಿರು ಅಥವಾ ಬಂಬು ನೋಡಿ. ಆಪ್ಷನ್ ಎ ಬಿದಿರು ಅಥವಾ ಬಂಬು. ಪ್ರಶ್ನೆ ಸಂಖ್ಯೆ 51. ಆನಂದಮಠ ಕಾದಂಬರಿ ಬರೆದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬಂಕಿಮ್ ಚಂದ್ರ ಚಟರ್ಜಿ ನೋಡಿ. ಬಂಕಿಮ್ ಚಂದ್ರ ಚಟರ್ಜಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 52. ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಪ್ರೇರೇಪಿಸಿದ ತಕ್ಷಣದ ಕಾರಣ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಪ್ಸ್ ಮಿಷನ್ ವೈಫಲ್ಯ ನೋಡಿ. ಆಪ್ಷನ್ ಬಿ ಕ್ರಿಪ್ಸ್ ಮಿಷನ್ ವೈಫಲ್ಯ. ಪ್ರಶ್ನೆ ಸಂಖ್ಯೆ 53. ದ್ರೋಣಾಚಾರ್ಯ ಪ್ರಶಸ್ತಿ ಯಾರಿಗೆ ಕೊಡಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ತರಬೇತುದಾರರು ಕೋಚ್ ಅಂತಾರಲ್ಲ ಅವರಿಗೆ. ಪ್ರಶ್ನೆ ಸಂಖ್ಯೆ 54. 19ನೇ ಶತಮಾನದ ಸಮಾಜ ಸುಧಾರಕರಾದ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಯಾವ ಸಾಮಾಜಿಕ ಕಾರಣದ ವಿರುದ್ಧ ಅಥವಾ ಪರವಾಗಿ ಹೋರಾಡಿದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಧವೆಯರ ಪುನರ್ವಿವಾಹ ನೋಡಿ. ಆಪ್ಷನ್ ಬಿ ವಿಧವೆಯರ ಪುನರ್ವಿವಾಹ. ಪ್ರಶ್ನೆ ಸಂಖ್ಯೆ 55. ತ್ರಿಪಿಟಕಗಳು ಯಾವ ಧರ್ಮದ ಪವಿತ್ರ ಗ್ರಂಥಗಳು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಬೌದ್ಧರು ನೋಡಿ. ಆಪ್ಷನ್ ಎ ಬೌದ್ಧರು. ಪ್ರಶ್ನೆ ಸಂಖ್ಯೆ 56. ಭಾರತವು ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಏಕೆ ಆಚರಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 1928ರಲ್ಲಿ ಸಿ ವಿ ರಾಮಣ್ಣ ಅವರು ರಾಮನ್ ಎಫೆಕ್ಟ್ ಪತ್ತೆ ಹಚ್ಚಿದರು ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 57. ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜೂನ್ 21. ಪ್ರಶ್ನೆ ಸಂಖ್ಯೆ 58. ಯುನೆಸ್ಕೋದ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಯಾರಿಸ್ ನೋಡಿ. ಆಪ್ಷನ್ ಡಿ ಪ್ಯಾರಿಸ್. ಪ್ರಶ್ನೆ ಸಂಖ್ಯೆ 59. ಈ ಕೆಳಗಿನ ಯಾವುದು ಮಾನವ ಹಕ್ಕುಗಳ ಸಂಸ್ಥೆಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ನೋಡಿ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 60. ಈ ಕೆಳಗಿನ ಯಾವ ನದಿಯು
ನದೀಮುಖ ಎಸ್ಟುವರಿಯನ್ನು ರಚಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ನರ್ಮದಾ ನೋಡಿ. ಆಪ್ಷನ್ ಡಿ ನರ್ಮದಾ. ಪ್ರಶ್ನೆ ಸಂಖ್ಯೆ 61. ವಿಕಿರಣ ಅಂಶ ರೇಡಿಯಂ ಯಾವ ವಿಜ್ಞಾನಿ ಕಂಡುಹಿಡಿದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇರಿ ಕ್ಯೂರಿ ನೋಡಿ. ಆಪ್ಷನ್ ಡಿ ಮೇರಿ ಕ್ಯೂರಿ. ಪ್ರಶ್ನೆ ಸಂಖ್ಯೆ 62. ಬಂಗಾಳ ಕೊಲ್ಲಿಯಲ್ಲಿರುವ ಯಾವ ಚಾನಲ್ ಅಂಡಮಾನ್ ದ್ವೀಪಗಳನ್ನು ನಿಕೋಬಾರ್ ದ್ವೀಪಗಳಿಂದ ಬೇರ್ಪಡಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 10 ಡಿಗ್ರಿ ಚಾನಲ್ ನೋಡಿ. 10 ಡಿಗ್ರಿ ಚಾನಲ್. ಪ್ರಶ್ನೆ ಸಂಖ್ಯೆ 63. ಪರಿಮಾಣದ ಪ್ರಕಾರ ವಾತಾವರಣದಲ್ಲಿ ಅತ್ಯಂತ ಪ್ರಮುಖವಾದ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಜನಕ ಮತ್ತು ಆಮ್ಲಜನಕ, ನೈಟ್ರೋಜನ್ ಮತ್ತು ಆಕ್ಸಿಜನ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 64. ದೇವನಾಂಪ್ರಿಯ ಪ್ರಿಯದರ್ಶಿ ಎಂದು ಉಲ್ಲೇಖಿಸಲಾಗುವ ರಾಜನ ಬ್ರಾಹ್ಮಿ ಲಿಪಿಯಲ್ಲಿ ಇರುವ ಶಾಸನಗಳನ್ನು 1837ರಲ್ಲಿ ಜೇಮ್ಸ್ ಪ್ರಿನ್ಸೆಸ್ ಎಂಬುವನು ವಿವರಿಸಿದನು. ಹೀಗೆ ಉಲ್ಲೇಖಿಸಲಾಗುವ ರಾಜ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಅಶೋಕ ನೋಡಿ. ಆಪ್ಷನ್ ಎ ಅಶೋಕ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 65. ಈ ಕೆಳಗಿನ ಯಾವ ವ್ಯಕ್ತಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸುಶ್ರುತ ನೋಡಿ. ಆಪ್ಷನ್ ಡಿ ಸುಶ್ರುತ. ಪ್ರಶ್ನೆ ಸಂಖ್ಯೆ 66. ಪೆನ್ ಗಂಗಾ ನದಿಯು ಭಾರತದಲ್ಲಿರುವ ಯಾವ ನದಿಯ ಉಪನದಿಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಗೋದಾವರಿ ನೋಡಿ. ಆಪ್ಷನ್ ಬಿ ಗೋದಾವರಿ. ಪ್ರಶ್ನೆ ಸಂಖ್ಯೆ 67. ಮಜುಲಿ ಎಂಬ ನದಿ ದ್ವೀಪ ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ ದ್ವೀಪವಾಗಿದೆ. ಇದು ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ ನೋಡಿ. ಆಪ್ಷನ್ ಎ ಅಸ್ಸಾಂ. ಪ್ರಶ್ನೆ ಸಂಖ್ಯೆ 68. ಕರ್ನಾಟಕದಲ್ಲಿರುವ ಬಾಬಾ ಬುಡನ್ಗಿರಿ ಬೆಟ್ಟಗಳು ಯಾವ ತೋಟಗಾರಿಕಾ ಬೆಳೆಗೆ ಮೂಲ ಸ್ಥಳವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಫಿ ನೋಡಿ. ಆಪ್ಷನ್ ಬಿ ಕಾಫಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 69. ಅಶೋಕ ಚಕ್ರ ಪ್ರಶಸ್ತಿ ಯಾವುದಕ್ಕೆ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಭೂಮಿಯ ವಾಯುವಿನಲ್ಲಿ ಅಥವಾ ಸಮುದ್ರದಲ್ಲಿ ಅತ್ಯಂತ ಎದ್ದು ಕಾಣುವ ಶೌರ್ಯತನದ ಅಥವಾ ಸ್ವಯಂ ತ್ಯಾಗದ ಕೆಲಸ, ಆದರೆ ಶತ್ರುವಿನ ಅನುಪಸ್ಥಿತಿಯಲ್ಲಿ ನೋಡಿ. ಆದರೆ ಶತ್ರುವಿನ ಅನುಪಸ್ಥಿತಿಯಲ್ಲಿ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 70. ರ್ಯಾಡ್ಕ್ಲಿಫ್ ಲೈನ್ ಯಾವ ದೇಶಗಳ ನಡುವೆ ಇರುವ ಗಡಿರೇಖೆಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಮತ್ತು ಪಾಕಿಸ್ತಾನ ನೋಡಿ. ಆಪ್ಷನ್ ಎ ಭಾರತ ಮತ್ತು ಪಾಕಿಸ್ತಾನ. ಪ್ರಶ್ನೆ ಸಂಖ್ಯೆ 71. ಈ ಕೆಳಗಿನ ಯಾವ ಕಾರಣವು ಭಾರತದಲ್ಲಿ ಗರಿಷ್ಠ ಮಟ್ಟದ ಮಳೆಯಾಗಲು ಕಾರಣವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೈಋತ್ಯ ಮಾನ್ಸೂನ್ ನೋಡಿ. ಆಪ್ಷನ್ ಬಿ ನೈಋತ್ಯ ಮಾನ್ಸೂನ್ ಅಥವಾ ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 72. ನವಿಲು ತೀರ್ಥ ಅಣೆಕಟ್ಟು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ ನೋಡಿ. ಆಪ್ಷನ್ ಎ ಬೆಳಗಾವಿ. ಪ್ರಶ್ನೆ ಸಂಖ್ಯೆ 73. ಭಾರತದ ಅತ್ಯಂತ ಹಳೆಯದಾದ ಪರ್ವತ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಅರಾವಳಿ ನೋಡಿ. ಆಪ್ಷನ್ ಎ ಅರಾವಳಿ. ಪ್ರಶ್ನೆ ಸಂಖ್ಯೆ 74. ಭಾರತದ ಯಾವ ರಾಜ್ಯದಲ್ಲಿ ಗರಿಷ್ಠ ಮಟ್ಟದ ಮ್ಯಾಂಗ್ರೋವ್ ಅಭಯಾರಣ್ಯವಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಬಂಗಾಳ. ಆಪ್ಷನ್ ಬಿ ಪಶ್ಚಿಮ ಬಂಗಾಳ. ಪ್ರಶ್ನೆ ಸಂಖ್ಯೆ 75. ಡಿಸ್ಪ್ಲೇಗಳಲ್ಲಿ HDRನ ವಿಸ್ತರಣೆ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಹೈ ಡೈನಾಮಿಕ್ ರೇಂಜ್ ನೋಡಿ. ಹೈ ಡೈನಾಮಿಕ್ ರೇಂಜ್. ಪ್ರಶ್ನೆ ಸಂಖ್ಯೆ 76. ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮಾನವರು 99.9% DNA ಇಲಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ ಅಂತ ಕೇಳಿದ್ದಾರೆ. ಇದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಇದು ಮಾತ್ರ ತಪ್ಪಾಗಿದೆ. ಆಪ್ಷನ್ ಡಿ ಎ ಸರಿ ಇದೆ, ಬಿ ಸರಿ ಇದೆ, ಸಿ ಸರಿ ಇದೆ. ಇದು ನೀವು ಓದ್ಕೊಳ್ಳಿ. ಆಪ್ಷನ್ ಡಿ ಮಾತ್ರ ತಪ್ಪಾಗಿದೆ. ಪ್ರಶ್ನೆ ಸಂಖ್ಯೆ 77. ಗಿಡಗಳು ಬೆಳಕಿನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಗೆ ಪರಿವರ್ತಿಸುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಫೋಟೋಸಿಂಥೆಸಿಸ್ ನೋಡಿ. ಆಪ್ಷನ್ ಸಿ ಫೋಟೋಸಿಂಥೆಸಿಸ್. ಪ್ರಶ್ನೆ ಸಂಖ್ಯೆ 78. ಸುರಕ್ಷತೆಗಾಗಿ ಮನೆಗಳ ವಿದ್ಯುತ್ ಸರಬರಾಜಿಗೆ ಮುಖ್ಯವಾಗಿ ಬಳಸಲಾಗುವ ಫ್ಯೂಸ್ ತಂತಿಯನ್ನು ಯಾವ ಲೋಹದಿಂದ ತಯಾರಿಸಬೇಕು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗುತ್ತೆ ನೋಡಿ. ಎ ಮತ್ತು ಬಿ ಎರಡೂ ಕೂಡ ಸರಿಯಾಗುತ್ತೆ. ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ ಅವರು. ಎ ಮತ್ತು ಬಿ ಎರಡೂ ಸರಿಯಾಗುತ್ತೆ ನೋಡಿ. ಎ ಕಡಿಮೆ ಕರಗುವ ಬಿಂದು ಲೋ ಮೆಲ್ಟಿಂಗ್ ಪಾಯಿಂಟ್, ಬಿ ಬಂದ್ಬಿಟ್ಟು ಹೆಚ್ಚಿನ ಪ್ರತಿರೋಧ ಹೈ ರೆಸಿಸ್ಟೆನ್ಸ್ ನೋಡಿ. ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 79. ಕ್ವಾಂಟಮ್ ಕಂಪ್ಯೂಟರ್ ಮಾರಾಟ ಮಾಡಿದ ಪ್ರಪಂಚದ ಮೊದಲ ಕಂಪನಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಡಿ ವೇವ್ ನೋಡಿ. ಆಪ್ಷನ್ ಎ ಡಿ ವೇವ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 80.
ಕೇಂದ್ರ ಸರ್ಕಾರದಿಂದ ಪ್ರಾರಂಭಿಸಲಾದ ಮಿಷನ್ ಇಂದ್ರಧನುಷ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಮಕ್ಕಳ ಪ್ರತಿರಕ್ಷಣೆ, ಇಮ್ಯುನೈಸೇಷನ್ ಆಫ್ ಚಿಲ್ಡ್ರನ್. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 81, ರಾಷ್ಟ್ರೀಯ ಬಸ್ ಸುರಕ್ಷತೆ ಪ್ರಶಸ್ತಿಯನ್ನು 2018ರಲ್ಲಿ ಯಾರಿಗೆ ಕೊಡಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, NEKRTC. ನೋಡಿ, NEKRTC ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 82, ಯಾವ ರಾಷ್ಟ್ರದಲ್ಲಿ ನೆಲೆಸಿರುವ ಕನ್ನಡಿಗರು ಪ್ರತಿ ವರ್ಷ ಅಕ್ಕ ಅಥವಾ AKKA ಸಮ್ಮೇಳನವನ್ನು ಆಯೋಜಿಸುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಅಮೆರಿಕ. ನೋಡಿ, ಆಪ್ಷನ್ ಎ, ಅಮೆರಿಕ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 83, ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ 2018ರ ವಿಜೇತರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಫ್ರಾನ್ಸ್. ನೋಡಿ, ಆಪ್ಷನ್ ಎ, ಫ್ರಾನ್ಸ್. ಪ್ರಶ್ನೆ ಸಂಖ್ಯೆ 84, ಇತ್ತೀಚೆಗೆ ಭಾರತೀಯ ಸೇನೆಗೆ ಸೇರ್ಪಡೆಯಾದ ಮೊಟ್ಟ ಮೊದಲ ಭಾರತೀಯ ಮೂಲ ನಿವಾಸಿ ಶ್ವಾನ ತಳಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಮುದೋಳ್ ಹೌಂಡ್. ನೋಡಿ, ಆಪ್ಷನ್ ಎ, ಮುದೋಳ್ ಹೌಂಡ್. ಪ್ರಶ್ನೆ ಸಂಖ್ಯೆ 85, ಈ ಕೆಳಗಿನ ಯಾವುದನ್ನು ಜೈವಿಕ ವೈವಿಧ್ಯತೆಯ ಪ್ರಪಂಚದ ಹಾಟ್ಸ್ಪಾಟ್ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಪಶ್ಚಿಮ ಘಟ್ಟಗಳು. ನೋಡಿ, ಆಪ್ಷನ್ ಸಿ, ಪಶ್ಚಿಮ ಘಟ್ಟಗಳು. ಪ್ರಶ್ನೆ ಸಂಖ್ಯೆ 86, ಇತ್ತೀಚೆಗೆ ಯಾವ ಗ್ರಹವನ್ನು ಕುಬ್ಜ ಗ್ರಹಗಳ ಸಾಲಿಗೆ ಹಿಮ್ಮೆಟ್ಟಿಸಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಪ್ಲೂಟೋ. ನೋಡಿ, ಆಪ್ಷನ್ ಡಿ, ಪ್ಲೂಟೋ. ಪ್ರಶ್ನೆ ಸಂಖ್ಯೆ 87, ವಾಷಿಂಗ್ ಸೋಡಾ ಯಾವುದರ ಸಾಮಾನ್ಯ ಹೆಸರಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಸೋಡಿಯಂ ಕಾರ್ಬೋನೇಟ್. ನೋಡಿ, ಆಪ್ಷನ್ ಬಿ, ಸೋಡಿಯಂ ಕಾರ್ಬೋನೇಟ್. ಪ್ರಶ್ನೆ ಸಂಖ್ಯೆ 88, WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಜಿನಿವಾ. ನೋಡಿ, ಆಪ್ಷನ್ ಬಿ, ಜಿನಿವಾ. ಪ್ರಶ್ನೆ ಸಂಖ್ಯೆ 89, ಸ್ಮಾಗ್ ಎಂಬ ಪದ ಯಾವ ಪದಗಳ ಸಂಯೋಜನೆಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಮೋಕ್ ಮತ್ತು ಫಾಗ್. ನೋಡಿ, ಆಪ್ಷನ್ ಸಿ, ಸ್ಮೋಕ್ ಮತ್ತು ಫಾಗ್. ಪ್ರಶ್ನೆ ಸಂಖ್ಯೆ 90, ಜೇನುಗೂಡುಗಳ ನಿರ್ವಹಣೆಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಎಪಿಕಲ್ಚರ್. ನೋಡಿ, ಆಪ್ಷನ್ ಬಿ, ಎಪಿಕಲ್ಚರ್. ಪ್ರಶ್ನೆ ಸಂಖ್ಯೆ 91, ಕೆಳಗಿನ ಯಾರು ಮರಣದಂಡನೆ ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನು ಕ್ಷಮಿಸಬಹುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಕೇವಲ ರಾಷ್ಟ್ರಪತಿ. ನೋಡಿ, ಕೇವಲ ರಾಷ್ಟ್ರಪತಿ ಮಾತ್ರ ಕ್ಷಮಾದಾನ ನೀಡುವ ಅಧಿಕಾರವಿದೆ. ಪ್ರಶ್ನೆ ಸಂಖ್ಯೆ 92, ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಯಾರು ಅಂತ ಕೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ 92 ಇದೆಯಲ್ಲ, ಇದಕ್ಕೆ ಆನ್ಸರು ಸಿ ಮತ್ತು ಡಿ ಎರಡು, ಬಿ ಮತ್ತು ಸಿ ಎರಡು ಕೂಡ ಆಗುತ್ತೆ. ನೋಡಿ, ಆಪ್ಷನ್ ಬಿ, ಹರ್ಮನ್ ಪ್ರೀತ್ ಕೌರ್ ಆಗುತ್ತೆ, ಮಿತಾಲಿ ರಾಜು ಆಗುತ್ತೆ. ಎರಡೂ ಕೂಡ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 93, ಭಾರತೀಯ ಯಾವ ನೆರೆಯ ರಾಷ್ಟ್ರ ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಇಡುವುದನ್ನು ರದ್ದುಪಡಿಸಲು ನಿರ್ಣಯಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಬಾಂಗ್ಲಾದೇಶ್. ನೋಡಿ, ಆಪ್ಷನ್ ಎ, ಬಾಂಗ್ಲಾದೇಶ್. ಪ್ರಶ್ನೆ ಸಂಖ್ಯೆ 94, ಇತ್ತೀಚೆಗೆ 2700 ಮೆಗಾವ್ಯಾಟ್ ಹೊಂದಿರುವ ಅತಿ ದೊಡ್ಡ ಸೌರಶಕ್ತಿ ಯೋಜನೆಯನ್ನು ಕರ್ನಾಟಕದ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಪಾವಗಡ. ನೋಡಿ, ಆಪ್ಷನ್ ಎ, ಪಾವಗಡ. ಪ್ರಶ್ನೆ ಸಂಖ್ಯೆ 95, ಕಾಮನ್ವೆಲ್ತ್ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಮಹಿಳಾ ಬಾಕ್ಸರ್ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಮೇರಿ ಕೋಮ್. ನೋಡಿ, ಆಪ್ಷನ್ ಸಿ, ಮೇರಿ ಕೋಮ್. ಪ್ರಶ್ನೆ ಸಂಖ್ಯೆ 96, ತನ್ನದೇ ಲೋಗೋ ಚಿಹ್ನೆಯನ್ನು ಪಡೆದಿರುವ ಭಾರತದ ಮೊದಲ ನಗರ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಂಗಳೂರು. ನೋಡಿ, ಆಪ್ಷನ್ ಸಿ, ಬೆಂಗಳೂರು. ಪ್ರಶ್ನೆ ಸಂಖ್ಯೆ 97, ಯಾವ ಸಂದರ್ಭದಲ್ಲಿ ಕೇಂದ್ರ ಸಂಸತ್ತು ರಾಜ್ಯದ ಪಟ್ಟಿಯಲ್ಲಿರುವ ವಿಷಯಗಳ ಕುರಿತು ಯಾವ ಸಂದರ್ಭದಲ್ಲಿ ಶಾಸನವನ್ನು ರಚಿಸಬಹುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲ್ನೇ ಹಲವು. ನೋಡಿ, ಆಪ್ಷನ್ ಡಿ, ಮೇಲ್ನೇ ಹಲವು. ನೋಡಿ, ಓದ್ಕೊಂಡು ಬರ್ತೀನಿ ಒಂದೊಂದು ಹೇಳಿಕೆ. ಆಪ್ಷನ್ ಎ, ರಾಜ್ಯಸಭೆಯ ಸದರಿ ವಿಷಯವು ರಾಷ್ಟ್ರೀಯ ಪ್ರಾಮುಖ್ಯತೆಯಲ್ಲಿ ವಿಷಯವೆಂದು 3/2 ಬಹುಮತದಿಂದ ಠರಾವು ಮಂಡಿಸಿದಾಗ. ಆಪ್ಷನ್ ಬಿ, 2 ಅಥವಾ ಹೆಚ್ಚಿನ ರಾಜ್ಯಗಳು ಅಂಥ ವಿಷಯದ ಮೇಲೆ ಶಾಸನವನ್ನು ಮಾಡಬೇಕೆಂದು ಸಂಸತ್ತನ್ನು ವಿನಂತಿಸಿಕೊಂಡಿದ್ದಾರೆ. ಸಿ ಆಪ್ಷನ್ ಬಂದ್ಬಿಟ್ಟು ವಿದೇಶಗಳೊಂದಿಗೆ ಮಾಡಿಕೊಂಡಂಥ ಒಪ್ಪಂದಗಳನ್ನು ಅನುಷ್ಠಾನಗೊಳಿಸುವ ಕುರಿತು. ಇದರಲ್ಲಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಆಪ್ಷನ್ ಡಿ, 97ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 98, ಭಾರತದ ಪ್ರಧಾನಮಂತ್ರಿಯಾಗಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, 25 ವರ್ಷ. ನೋಡಿ, ಆಪ್ಷನ್ ಎ, 25 ವರ್ಷ.
ಪ್ರಶ್ನೆ ಸಂಖ್ಯೆ 99, ಈ ಕೆಳಕಂಡವರಲ್ಲಿ ಯಾರಿಗೆ ಭಾರತದ ರಾಜ್ಯಾಂಗವು ಭಾರತ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಪ್ರೇಕ್ಷಕರ ಹಕ್ಕನ್ನು ನೀಡುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದ ಅಟಾರ್ನಿ ಜನರಲ್. ನೋಡಿ, ಆಪ್ಷನ್ ಸಿ, ಭಾರತದ ಅಟಾರ್ನಿ ಜನರಲ್. ಪ್ರಶ್ನೆ ಸಂಖ್ಯೆ 100, ಅಂಶಿ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ 100ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಉತ್ತರ ಕನ್ನಡ. ನೋಡಿ, ಅಂಶಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮುಕ್ತಾಯಿತು. ಇನ್ನೊಂದು ಪ್ರಶ್ನೆ ಪತ್ರಿಕೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅದೇ ರೀತಿ ನಿಮ್ಮಲ್ಲಿ ಯಾರಾದರೂ ಕರ್ನಾಟಕ ಸರ್ಕಾರ ನಡೆಸುವಂಥ KCET ಮತ್ತು ಕೇಂದ್ರ ಸರ್ಕಾರ ನಡೆಸುವಂಥ UGC ನೆಟ್ಟು JRF ಇದಕ್ಕೆ ಯಾರಾದರೂ ಕನ್ನಡ ಸಬ್ಜೆಕ್ಟಲ್ಲಿ ಅಂದರೆ ಸ್ಪೆಸಿಫಿಕ್ ಪೇಪರ್ ಕನ್ನಡದಲ್ಲಿ ಯಾರಾದರೂ ಪ್ರಿಪೇರ್ ಆಗ್ತಾಯಿದ್ದರೆ ಅವ್ರು ಕೂಡ ನಮ್ಮ ಚಾನಲ್ನ ಶೇರ್ ಮಾಡ್ಬೋದು. ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.